ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. 2028 ಚುನಾವಣೆಗೆ ಎಸ್ಡಿಪಿಐ ರಣತಂತ್ರ. ಕರ್ನಾಟಕದ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಸಜ್ಜು. ಅಬ್ದುಲ್ ಮಜೀದ್ ಮೈಸೂರು. ಗದಗದಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷರ ವಾಗ್ದಾಳಿ. 2 ವರ್ಷಗಳಿಂದ ಸಂಘಟನೆ ಬಲವರ್ಧನೆಗೆ ಪೂರ್ವ ತಯಾರಿ ಆರಂಭ. 2028 ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಎಸ್ಡಿಪಿಐ ಪಕ್ಷ ರಾಜ್ಯಾದ್ಯಂತ ಚುನಾವಣಾ ಸಿದ್ಧತೆ ಆರಂಭಿಸಿದೆ ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ತಿಳಿಸಿದ್ದಾರೆ. ಗದಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2028 ಅಸೆಂಬ್ಲಿ ಚುನಾವಣೆಯಲ್ಲಿ ಎಸ್ಡಿಪಿಐ ಸ್ವತಂತ್ರವಾಗಿ ಸ್ಪರ್ಧಿಸುವ ನಿರ್ಧಾರ ಕೈಗೊಂಡಿದೆ. ಕಳೆದ 2 ವರ್ಷಗಳಿಂದಲೇ ಪಕ್ಷ ಸಂಘಟನೆ ಬಲಪಡಿಸುವುದು, ಹೋರಾಟದ ನೆಲೆ ವಿಸ್ತರಿಸುವುದು ಹಾಗೂ ಚುನಾವಣಾ ಪೂರ್ವ ತಯಾರಿ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಗದಗ ಸೇರಿದಂತೆ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಉದ್ದೇಶ ಹೊಂದಿದ್ದೇವೆ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ಶೀಘ್ರದಲ್ಲೇ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯನ್ನು ಪಕ್ಷ ಬಿಡುಗಡೆ ಮಾಡಲಿದೆ ಎಂದು ಅಬ್ದುಲ್ ಮಜೀದ್ ಮೈಸೂರು ತಿಳಿಸಿದರು. ಎಸ್ಐಆರ್ ವಿರುದ್ಧ ರಾಜ್ಯಾಧ್ಯಕ್ಷರ ಆಕ್ರೋಶ. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಮಾತನಾಡಿದ ಅವರು, ಮತದಾರರ ಪಟ್ಟಿ ಪರಿಷ್ಕರಣೆ ತಪ್ಪಲ್ಲ, ಆದರೆ ಅದರ ಹೆಸರಿನಲ್ಲಿ ಜನರನ್ನ ಸಂಕಷ್ಟಕ್ಕೆ ತಳ್ಳುವಂತಹ ಕ್ರಮಗಳು ನಡೆಯಬಾರದು. ಎಸ್ಐಆರ್ ಜನವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಎಂಬುದು ನಮ್ಮ ನಿಲುವು ಎಂದು ಆರೋಪಿಸಿದರು. ಅವೈಜ್ಞಾನಿಕ ವ್ಯವಸ್ಥೆಗಳನ್ನು ಜಾರಿಗೆ ತಂದು 2002ರ ದಾಖಲೆಗಳನ್ನೇ ಆಧಾರವಾಗಿಸಬೇಕು ಎನ್ನುವ ಹಠ ಸರಿಯಲ್ಲ. ಹೆಸರಿನಲ್ಲಿನ ಸಣ್ಣ ಸ್ಪೆಲ್ಲಿಂಗ್ ತಪ್ಪುಗಳನ್ನು ಮುಂದಿಟ್ಟುಕೊಂಡು ಜನರಿಗೆ ತೊಂದರೆ ನೀಡುವುದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದರು. ಬಿಎಲ್ಒಗಳ ಮೇಲೆ ಒತ್ತಡ ಆರೋಪ. ಬಿಎಲ್ಒ ಸಿಬ್ಬಂದಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಎಲ್ಒಗಳ ಮೇಲೆ ಅತಿಯಾದ ಒತ್ತಡ ಹೇರಿ ಕೆಲಸ ಮಾಡಿಸಲಾಗುತ್ತಿದೆ. ನೈಜ ಮ್ಯಾಪಿಂಗ್ ನಡೆಯುತ್ತಿಲ್ಲ, ಬದಲಾಗಿ ಟಾರ್ಗೆಟ್ ಆಧಾರಿತ ಕೆಲಸ ಮಾಡಿಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಎಂದರು. ಒಬ್ಬರ ಮ್ಯಾಪಿಂಗ್ ಕೆಲಸವನ್ನು ಇನ್ನೊಬ್ಬರ ಹೆಸರಿಗೆ ಮಾಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬಿಎಲ್ಒಗಳು ಕೂಡ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಯಾವುದೇ ಚುನಾವಣೆಗಳಿಲ್ಲದ ಸಂದರ್ಭಗಳಲ್ಲಿ ಬಿಎಲ್ಒಗಳು ತಮ್ಮ ಕರ್ತವ್ಯದ ಸಮಯದಲ್ಲಿ ಸಮರ್ಪಕವಾಗಿ ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸಬೇಕು. ಆದರೆ ಅನಗತ್ಯ ಒತ್ತಡದಿಂದ ಹಲವಾರು ಸಿಬ್ಬಂದಿ ತೊಂದರೆ ಅನುಭವಿಸುವಂತಾಗಿದೆ ಎಂದು ಅಬ್ದುಲ್ ಮಜೀದ್ ಮೈಸೂರು ಹೇಳಿದರು. ಗದಗದ ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷರು ಚುನಾವಣಾ ಸಿದ್ಧತೆ, ಸಂಘಟನೆ ವಿಸ್ತರಣೆ ಹಾಗೂ ಎಸ್ಐಆರ್ ವಿಚಾರವಾಗಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ನೋಡಿ, ಎಸ್ಐಆರ್ ಜನವಿರೋಧಿಯಾದಂಥದ್ದು ಮತ್ತು ಸಂವಿಧಾನ ವಿರೋಧಿಯಾದಂಥದ್ದು, ಇದು ನಮ್ಮ ನಿಲುವು. ಇಂಟೆನ್ಷನ್ ರಿವಿಷನ್, ಮತದಾರ ಪಟ್ಟಿಯ ಪರಿಷ್ಕರಣೆ ತಪ್ಪಲ್ಲ, ಆದರೆ ಆ ಹೆಸರಿನಲ್ಲಿ ಜನರನ್ನ ಸಂಕಷ್ಟಕ್ಕೀಡು ಮಾಡುವಂಥದ್ದು, ಅವೈಜ್ಞಾನಿಕವಾದಂತಹ ಸಿಸ್ಟಮ್ಗಳು, 2002ರದೇ ಬೇಕು ಅನ್ನುವಂಥ ಹಠ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನ ನಾವು ಮಿಸ್ಮ್ಯಾಚ್ಗಳನ್ನು ನಾವು ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂತ ಮಾಡುವಂಥದ್ದು, ಇದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಮತ್ತು ಜನವಿರೋಧಿ ಆದಂಥದ್ದು, ಜನರಿಗೆ ಸಂಕಷ್ಟವನ್ನು ಉಂಟು ಮಾಡುವಂಥದ್ದು. ಈಗ ಏನು ಬಿಎಲ್ಒಗಳಿಗೆ ಒತ್ತಡ ಹೇರಿ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಈಗ ಏನು ಮ್ಯಾಪಿಂಗ್ ಆಯಿತು, ಮ್ಯಾಪಿಂಗಲ್ಲೂ ಕೂಡ ಹಲವಾರು ಬಿಎಲ್ಒಗಳು ಹೇಳಿದ್ದಾರೆ ನಿಜವಾದ ಮ್ಯಾಪಿಂಗ್ ಮಾಡಿಲ್ಲ. ಟಾರ್ಗೆಟ್ ಕೊಟ್ಟರು, ಮ್ಯಾಪಿಂಗ್ ಆಗಬೇಕು 90% ಆಗಬೇಕು, 95% ಆಗಬೇಕು. ಯಾರ್ದೋ ಮ್ಯಾಪಿಂಗ್ ಯಾರಿಗೂ ಮಾಡಿದ್ದಾರೆ. ಇಮಾಮ್ ಸಾಬಿಗೂ ಗೋಕ್ಲಾಸ್ ಟೀಮ್ಗೂ ಏನು ಸಂಬಂಧ ಅಂತ ಒಂದು ಗಾದೆ ಮಾತಿದೆಯಲ್ಲ, ಅದಕ್ಕೆ ಹಾಗಾಗಿ ಯಾರಿಗೋ ಮ್ಯಾಪಿಂಗ್ ಮಾಡಿದ್ದಾರೆ, ಒಟ್ಟಲ್ಲಿ ಟಾರ್ಗೆಟ್ ಫಿಲ್ ಮಾಡೋಕ್ಕೆ. ಇದು ಮುಂದಿನ ದಿನಗಳಲ್ಲಿ ಜನರಿಗೆ ತೊಂದರೆ ಆಗ್ತದೆ. ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಏನೂ ಹರಿಬಿರಿ ಇಲ್ಲ. ಯಾತಕ್ಕಾಗಿ ಇಷ್ಟು ಅರ್ಜೆಂಟ್ ಕೇವಲ 1 ತಿಂಗಳ ಟೈಮ್ ಕೊಟ್ಟು ಬಿಎಲ್ಒಗಳು ಅವರ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿ ಮಾಡ್ಬೇಕಂತೆ. ಇದೆಲ್ಲ ಕಾರ್ಯಸಾಧುನಾ? ಈ ಒತ್ತಡದಿಂದ ಹಲವಾರು ಬಿಎಲ್ಒಗಳು ತೀರ್ಕೊಂಡ್ರು. ಹಾಗಾಗಿ ಈ ಏನು ಎಸ್ಐಆರ್ ಪ್ರಕ್ರಿಯೆ ನೀವು ಮಾಡೋದೇ ಆದರೆ, ನಾವು ವಿರೋಧವಿದ್ರೂ ಕೂಡ ಮಾಡೋದಾದ್ರೆ ಸಾಕಷ್ಟು ಸಮಯ ಕೊಡಬೇಕು. ಏನು ಎನ್ಯುಮರೇಷನ್ ಪ್ರಕ್ರಿಯೆಗೆ ಕನಿಷ್ಠ ಪಕ್ಷ ಒಂದು 3 ತಿಂಗಳು ಟೈಮ್ ಕೊಡಬೇಕು. ಕ್ಲೈಮ್ ಸ್ಟೇಜಲ್ಲಿ ಒಂದು 3 ತಿಂಗಳು ಟೈಮ್ ಕೊಡಬೇಕು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತಾವು ಪತ್ರಕರ್ತರು ಇದರ ಬಗ್ಗೆ ದೊಡ್ಡ ಪ್ರಶ್ನೆ ಮಾಡಬೇಕು. ಭಾರತದಂಥ ಕರ್ನಾಟಕ ರಾಜ್ಯದಲ್ಲಿ ಬಡತನ, ಲೇಬರ್ಸ್, ಏನು ವಲಸೆ ಕಾರ್ಮಿಕರು, ಅತ್ಯಂತ ಬಡವರು ಇರುವ ಕಾರಣ ಈ ಡಾಕ್ಯುಮೆಂಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನುವಂಥದ್ದು, ತಂದೆ ತಾಯಿ ಹೆಸರು ಮಿಸ್ಮ್ಯಾಚ್ ಅನ್ನೋಂಥದ್ದು ವೆರಿ ಕಾಮನ್ ಪ್ರತಿ ಮನೆಯಲ್ಲೂ. ಅದೇ ಕಾರಣವನ್ನು ಇಟ್ಟುಕೊಂಡು ನೀವು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡುವಂಥ, ನೋಟಿಸ್ ಮಾಡುವಂಥ ಒಂದು ಕೆಲಸ ಏನು ಮಾಡಿದ್ರಿ. ಹಾಗಾಗಿಯೇ ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನ
ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಎ ಟೂಲ್ ತಂತ್ರಜ್ಞಾನ ಯೂಸ್ ಮಾಡ್ತಾರೆ ಅವರು, ಮ್ಯಾನ್ಯುವಲ್ ಮಾಡೋದಿಲ್ಲ. ಅದರಿಂದ ಏನಾಗ್ತದೆ, ಅದು ಆಟೋಮೆಟಿಕಲಿ ಬೈಫರ್ಕೇಟ್ ಆಗಿ 27 ಲಕ್ಷ ಜನ ಅವರು ಚುನಾವಣೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ಮುಂದಿನ ಚುನಾವಣೆಗೆ ಹೋಗಿ ಅಂತ. ಈ 27 ಲಕ್ಷದ ಕತೆ ಕೇಳಿ ನೀವು. ಈ 27 ಲಕ್ಷ ಜನದಲ್ಲಿ 25 ಲಕ್ಷ ಜನ ಅಪೀಲ್ ಹಾಕಿದ್ರು. ಏನು ಟ್ರಿಬ್ಯುನಲ್ ಅಥಾರಿಟಿ ಸುಪ್ರೀಂ ಕೋರ್ಟ್ ಮಾಡಿದ್ರಲ್ಲ ಅದಕ್ಕೆ ಅಪೀಲ್ ಹಾಕಿದ್ರು. 25 ಲಕ್ಷ ಜನ ಅಪೀಲ್ ಹಾಕಿ ಕಳೆದ ಮೇ ತಿಂಗಳವರೆಗೆ ಅಂದ್ರೆ 2 ತಿಂಗಳು ಕೇವಲ 6,500 ಅರ್ಜಿಗಳನ್ನ ಮಾತ್ರ ವಿಚಾರಣೆ ಮಾಡಿರೋದು. ಅದರಲ್ಲಿ 4,500 ಅರ್ಜಿ ಎಲಿಜಿಬಲ್ ವೋಟರ್ಸ್ ಅಂತ ಡಿಸೈಡ್ ಆಯ್ತು ಟ್ರಿಬ್ಯುನಲ್ ಪ್ಯಾನಲ್. ಉಳಿದಂತ ಈ 27 ಲಕ್ಷ ಜನ ಏನು 24 ಲಕ್ಷದ ಎಷ್ಟೋ ಇದಾರಲ್ಲ, 24 ಲಕ್ಷದ 75,000 ಯಾವಾಗ ಮುಗಿಸೋದು ಇವರು ಈ ಟ್ರಿಬ್ಯುನಲ್ ಅಥಾರಿಟಿ? ಅಂದ್ರೆ ಒಟ್ಟಿನಲ್ಲಿ ಜನರನ್ನ ಸಂಕಷ್ಟಕ್ಕೀಡು ಮಾಡುವಂತ ಎಕ್ಸಸೈಸೇ ಹೊರತು ಜನರಿಗೆ ಯಾವುದೇ ಪ್ರಯೋಜನ. ಇಷ್ಟೆಲ್ಲ ಟೆಕ್ನಾಲಜಿ ಇರುವ ಈ ಒಂದು ನಾಡಿನಲ್ಲಿ ಇಷ್ಟು ಕಷ್ಟ ಇದೆಯಾ ಇದನ್ನೆಲ್ಲ ಮಾಡ್ಲಿಕ್ಕೆ ಅನ್ನುವಂತ ನಮ್ಮ ಪ್ರಶ್ನೆ ಇದೆ. ಇದು ವೇಸ್ಟ್ ಎಕ್ಸಸೈಸು. ಜನರನ್ನ ಇವತ್ತು ಏನ್ ಹೇಳ್ತಿದ್ದಾರೆ ಬಿಜೆಪಿ ಅವರು, ಇದು ಮುಸಲ್ಮಾನರಿಗೆ ಸಾಬರಿಗೆ ಮಾತ್ರ ಟಾರ್ಗೆಟ್ ಅಂತ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯೂ ಕೂಡ ಇದರಿಂದ ಸಂಕಷ್ಟಕ್ಕೆ ಇಡ್ತಾ ಇದ್ದಾನೆ. ಇದು ಯಾವುದೇ ಜಾತಿ ಜನಾಂಗ ಟಾರ್ಗೆಟ್ ಅಂತ ಅವ್ರು ಹೇಳ್ಬೋದು, ಆದ್ರೆ ಎಲ್ರಿಗೂ ಇದರಿಂದ ತೊಂದರೆ ಆಗ್ತದೆ ಅನ್ನುವಂಥದ್ದು ಈ ಕಾಂಗ್ರೆಸ್ ಪಕ್ಷದ ಆರೋಪ. ಇವ್ರು ಯಾರಿಗೂ ಕೂಡ ಅದನ್ನ ಹೇಳಲಿಕ್ಕೆ ನೈತಿಕ ಇಲ್ಲ. ನಮ್ದು ಸ್ವತಂತ್ರವಾದಂತ ಒಂದು ರಾಜಕೀಯ ಪಕ್ಷ, ಜನರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡುವಂತ ಒಂದು ರಾಜಕೀಯ ಪಕ್ಷ. ಇವ್ರಿಗೇನು ಹಕ್ಕಿದೆ ಇದನ್ನ ಕರೀಲಿಕ್ಕೆ? ಇವರೇ ಬಿ ಟೀಮು. 2018ರಲ್ಲಿ ಏನು ಜನಾದೇಶ ಯಾರಿಗೆ ಕೊಟ್ಟರು? ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಬಂತು. 17 ಜನ MLAಗಳು, 14 ಕಾಂಗ್ರೆಸ್ MLA ಹೋದ್ರು ಬಿಜೆಪಿಗೆ, 3 JDS MLA ಹೋದ್ರು. ಚೇಂಜ್ ಆಯ್ತು ಗೌರ್ಮೆಂಟ್. ಉತ್ತರ ಪ್ರದೇಶದಲ್ಲಿ 28 MLAಗಳು, ಸರ್ಕಾರ ಕಾಂಗ್ರೆಸ್ ಬಂದಿತ್ತು, 28 MLAಗಳು ಹೋದ್ರು. ಅರುಣಾಚಲ ಪ್ರದೇಶದಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ MLAಗಳು ಬಿಜೆಪಿಗೆ ಹೋಗಿರೋ ಕಾರಣನೇ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು. ಅವ್ರು ಯಾರಿಗೂ ಅವರಿಗೆ ನೈತಿಕತೆನೇ ಇಲ್ಲ. SDPI ಅನ್ನ ಪ್ರಶ್ನೆ ಮಾಡ್ಲಿಕ್ಕೆ ನೈತಿಕತೆ ಇಲ್ಲ. SDPI ಸೈದ್ಧಾಂತಿಕವಾದಂಥ ಒಂದು ಪಕ್ಷ. ನಾವು ಜನರ ರಾಜಕೀಯವನ್ನ ಮಾಡ್ತೇವೆ. ನಾವು ಯಾವುದೋ A ಟೀಮೋ ಯಾವುದೋ B ಟೀಮೋ ಯಾರನ್ನ ಸೋಲಿಸ್ಬೇಕು ಯಾರನ್ನ ಗೆಲ್ಲಿಸ್ಬೇಕಲ್ಲ, ಜನ ಗೆಲ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಶೋಷಿತರು ಗೆಲ್ಬೇಕು, ಬಡವರು ಗೆಲ್ಬೇಕು. ಅದಕ್ಕಾಗಿ ನಾವು ರಾಜಕೀಯ ಮಾಡ್ತಾ ಇದ್ದೀವಿ. KG ನ್ಯೂಸ್.